ಮಾರ್ನಿಂಗಿಂದ ಈವ್ನಿಂಗ್ವರೆಗೂ ಒಂದು ಎಲಿಫೆಂಟ್ಸ್ಗೆ ಎಷ್ಟು ಫುಡ್ಡನ್ನು ಕೊಡಬೇಕು, ಫಿಮೇಲ್ ಎಲಿಫೆಂಟ್ಸ್ಗೆ ಎಷ್ಟು ಕೊಡ್ತಾ ಇದ್ದೀವಿ, ಸೊ ಏನೇನು ಇಲ್ಲಿ ಸ್ಪೆಷಲ್ ಆಗಿ ಕೊಡ್ತಾ ಇದ್ದೀವಿ ಅನ್ನೋದ್ರ ಬಗ್ಗೆ ನಾವು ಇವತ್ತು ಡಿಸ್ಕಷನ್ ಮಾಡ್ತಾ ಇದ್ವಿ. ಏನಂದರೆ ಮಾರ್ನಿಂಗ್ ನಾವು ಅರೌಂಡ್ ಬ್ರ್ಯಾಂಚ್ ಪೌಡರ್ಸನ್ನು ತೊಗೊಂಡ್ರೆ ಸೊ 450ರಿಂದ 500 kg ಪರ್ ಎಲಿಫೆಂಟ್ಸನ್ನು ಡೈಲಿ ಕೊಡ್ತೀವಿ. ಆಮೇಲೆ ಗ್ರೀನ್ ಗ್ರಾಸಸ್ಸು 175ರಿಂದ 200 kg ಕೊಡ್ತೀವಿ. ತದನಂತರ ಇದು ಭತ್ತದ ಹುಲ್ಲು ಮತ್ತು ಭತ್ತ ಅದನ್ನು ಸೇರಿಸಿ ಅದೊಂದು 20 to 25 kg ಇರುತ್ತೆ. ಸೊ ಭತ್ತ ಒಂದು 20 kg ಇರುತ್ತೆ. ಸೊ ಟೋಟಲ್ ಅದೊಂದು 35 to 40 kg ಕೊಡ್ತೀವಿ. ಆಮೇಲೆ ಕಾನ್ಸಂಟ್ರೇಟೆಡ್ ಫುಡ್ಡು ಮತ್ತು ವಿಶೇಷ ಆಹಾರ ಅಂತ ಏನು ಹೇಳ್ತೀವಲ್ಲ, ಈಗ ಇದು ತಾವು ಏನೆಲ್ಲ ನೋಡಿದ್ರಿ ವಿಡಿಯೋಸಲ್ಲಿ ಇರ್ಬೋದು ಅದನ್ನು. ಸೊ ಆ ಆಹಾರವನ್ನು ನಾವು 10ರಿಂದ 12 kg ಪರ್ ಡೇ ಕೊಡ್ತೀವಿ. ಸೊ ಈ ಥರ ಮೇಲ್ ಎಲಿಫೆಂಟ್ಸ್ಗೆ ಸ್ವಲ್ಪ ಜಾಸ್ತಿ ಇರುತ್ತೆ, ಫಿಮೇಲ್ ಎಲಿಫೆಂಟ್ಸ್ಗೆ ಸ್ವಲ್ಪ ಕಡಿಮೆ ಇರುತ್ತೆ. ಇದರಲ್ಲಿ ಗ್ರೀನ್ ಗ್ರಾಮ್ ಇರುತ್ತೆ, ಹಾರ್ಸ್ ಗ್ರಾಮ್ ಇರುತ್ತೆ, ಬ್ಲ್ಯಾಕ್ ಗ್ರಾಮ್ ಇರುತ್ತೆ, ಆಮೇಲೆ ಇದು ಏನು ಇದು ಇರುತ್ತೆ, ಯಾವುದದು ಬಾಯ್ಲ್ಡ್ ರೈಸ್ ಇರುತ್ತೆ, ಮತ್ತು ಉಪ್ಪಿರುತ್ತೆ, ತರಕಾರಿಗಳಿರ್ತಾವೆ, ಎಲ್ಲ ಥರದ ತರಕಾರಿಗಳಿರ್ತವೆ ಬಾಡಿನ ಕೂಲೆಂಟ್ ಮಾಡೋಕ್ಕೆ. ಸೊ ಅದನ್ನೆಲ್ಲನೂ ಒಂದು 6 to 7 hours ಬಾಯ್ಲ್ ಮಾಡ್ತೀವಿ. ಬಾಯ್ಲ್ ಮಾಡಿ ಅದನ್ನೆಲ್ಲ ಕ್ಯೂಸಿ ಆಮೇಲೆ ತಿನ್ನಿಸ್ತಾರೆ.